ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೋರ್ಟ್ ಮೆಟ್ಟಿಲೇರಿದೆ ಈ ಪ್ರಕರಣ. ಸೌಜನ್ಯ ತಾಯಿ ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಪ್ರಕರಣದ ತನಿಖೆ ಸವಿವರವಾಗಿ ಆಗಬೇಕು ಅಂತ ಕೋರಿಕೊಂಡಿದ್ದಾರೆ. ಸೌಜನ್ಯ ತಾಯಿ ಹೈಕೋರ್ಟ್ಗೆ PIL ಹಾಕಿಕೊಂಡಿದ್ದಾರೆ. ಸವಿವರವಾದ ತನಿಖೆ ನಡೀಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ದಾರೆ. 74 FIR ದಾಖಲು ಮಾಡಿ ತನಿಖೆ ಮಾಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿದ್ದಾರೆ. ಇತ್ತ ಬುರುಡೆ ಗ್ಯಾಂಗ್ನಿಂದ ಪ್ರಕರಣಕ್ಕೆ ತಡೆಯಾಗಿದೆ. ಅತ್ತ ಸೌಜನ್ಯ ತಾಯಿ ಮತ್ತೆ ಕೋರ್ಟ್ಗೆ ಅರ್ಜಿ ಹಾಕಿಕೊಂಡಿದ್ದಾರೆ. ಈ ಪ್ರಕರಣ ಆರಂಭದಿಂದಲೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಹೋಗ್ತಾ ಇತ್ತು. ಇದೀಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟ್ ಹೇಗೆ ಪರಿಗಣಿಸುತ್ತೆ, ಸೌಜನ್ಯ ತಾಯಿ ಹಾಕಿದಂಥ ಈ ಅರ್ಜಿಯನ್ನು ಕೋರ್ಟ್ ಹೇಗೆ ನೋಡುತ್ತೆ, ಮತ್ತೊಮ್ಮೆ ಸವಿವರವಾದ ತನಿಖೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ SIT ರಚನೆಯಾಗಿ SIT ಇಷ್ಟು ದಿನಗಳ ಕಾಲ ತನಿಖೆ ಮಾಡಿದೆ, ಅನೇಕ ಜಾಗಗಳಲ್ಲಿ ಉತ್ಖನನ ಮಾಡಿದೆ, ಅನೇಕ ಜಾಗಗಳಲ್ಲಿ ಶೋಧ ಮಾಡಿದೆ, ಬುರುಡೆಗಳನ್ನು ಸಂಗ್ರಹಿಸಿದೆ, ಸಾಕ್ಷಿಗಳನ್ನು ಸಂಗ್ರಹಿಸಿದೆ, ಅನೇಕ ವ್ಯಕ್ತಿಗಳ ವಿಚಾರಣೆಯನ್ನು ನಡೆಸಿದೆ, ಅನೇಕ ವ್ಯಕ್ತಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದೆ, ಸಿಕ್ಕ ಸಾಂದರ್ಭಿಕ ಸಾಕ್ಷಿಗಳು, ತಾಂತ್ರಿಕ ಸಾಕ್ಷಿಗಳು, ಹೀಗೆ ಅನೇಕ ರೀತಿಯ ವ್ಯವಸ್ಥೆಯನ್ನು ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂದಿದ್ದಾಗಲೂ ಕೂಡ ಕೆಲವಷ್ಟು ಟ್ವಿಸ್ಟ್ಗಳಿದ್ದ ಕಾರಣಕ್ಕಾಗಿ ಹಾಗೆ ನಿಂತುಕೊಂಡಿದೆ. ಈಗ ಮತ್ತೊಂದು PIL ಅರ್ಜಿ ಸಲ್ಲಿಕೆಯಾದ ಕಾರಣಕ್ಕಾಗಿ ಈ ಪ್ರಕರಣ ಯಾವ ದಿಕ್ಕಿನತ್ತ ಸಾಗುತ್ತೆ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ.